ನಮಸ್ಕಾರ ಸ್ನೇಹಿತರೆ, ನಾಳೆನೇ ಅತಿ ಶಕ್ತಿಯುತವಾದ ಸಂಪೂರ್ಣ ಚಂದ್ರಗ್ರಹಣ. ಅದರ ಜೊತೆ ನಾಳೆನೇ ಹೋಳಿ ಹುಣ್ಣಿಮೆ ಮತ್ತು ಲಕ್ಷ್ಮೀ ಜಯಂತಿ. ಇಂಥ ಶಕ್ತಿಯುತವಾದ ದಿನದಂದು ನೀವು ಸ್ನಾನ ಮಾಡೋ ನೀರಿನೊಳಗೆ ಈ ಒಂದು ಪದಾರ್ಥ ಬೆರೆಸಿ ಸ್ನಾನ ಮಾಡಿದರೆ 1 ವರ್ಷದವರೆಗೂ ದರಿದ್ರ ಬರುವುದಿಲ್ಲ. ದೈವಶಕ್ತಿ ನಿಮ್ಮ ಮೈಯೊಳಗೆ ಪ್ರವೇಶಿಸುತ್ತದೆ. ಹಾಗಾದರೆ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕಾದ ಆ ಪದಾರ್ಥ ಏನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಿರಣ್ಯಕಶಿಪನ ಸಹೋದರಿಯಾದ ಹೋಲಿಕಾ ಹೋಲಿ ದಿನದಂದೇ ಬೆಂಕಿಯಲ್ಲಿ ಅವಳ ದೇಹವನ್ನು ತ್ಯಜಿಸಿದಳು. ಹಾಗಾಗಿ ಹೋಲಿ ದಿನದಂದು ಮನೆ ಮುಂದೆ ಪ್ರತ್ಯೇಕವಾಗಿ ಸಂಜೆ ಹೊತ್ತಿನಲ್ಲಿ ಚಿಕ್ಕದಾಗಿಯಾದರೂ ಬೆಂಕಿ ಹಾಕಿರಬೇಕು. ಅದೇ ರೀತಿ ಇನ್ನೊಂದು ಪ್ರತ್ಯೇಕತೆ ಕೂಡ ಈ ಹಬ್ಬಕ್ಕಿದೆ. ಕೃತಯುಗದಲ್ಲಿ ರಘು ಎಂಬ ಮಹಾರಾಜ ಪಾಲಿಸುತ್ತಿರುವ ಸಮಯದಲ್ಲಿ ದುಂಬಿ ಎಂಬ ಹೆಸರಿನ ಒಬ್ಬ ರಾಕ್ಷಸಿ ಇದ್ದಳು. ಆ ರಾಕ್ಷಸಿಯನ್ನು ರಘು ಮಹಾರಾಜ ಸಂಹರಿಸಿದ ದಿನ ಕೂಡ ಹೋಲಿನೇ. ಆ ಕಾರಣದಿಂದ ಆ ರಾಜ್ಯದ ಪ್ರಜೆಗಳೆಲ್ಲರೂ ಮನೆ ಮುಂದೆ ಬೆಂಕಿ ಹಚ್ಚಿ ಸಂಭ್ರಮಿಸಿದ್ದರು. ಹಾಗಾಗಿ ಹೋಲಿ ದಿನದಂದು ಮನೆ ಮುಂದೆ ಚಿಕ್ಕದಾಗಿಯಾದರೂ ಬೆಂಕಿ ಉರಿಯುತ್ತಿರಬೇಕು. ಈ ರೀತಿ ಬೆಂಕಿ ಹಚ್ಚುವುದರಿಂದ ನಿಮಗಾಗಲಿ ನಿಮ್ಮ ಮನೆ ಮೇಲಾಗಲಿ ಯಾವುದಾದರೂ ದೃಷ್ಟಿ ತಗುಲಿದ್ದರೆ ಅಥವಾ ಯಾವುದಾದರೂ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆ ಸುತ್ತ ಇದ್ದರೆ ಅದೆಲ್ಲವೂ ಕೂಡ ಆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತದೆ. ಈ ಹೋಲಿಕಾ ಮತ್ತು ದುಂಬಿ ಇಬ್ಬರೂ ಕೂಡ ಪುಟ್ಟ ಮಕ್ಕಳಿಗೆ ಅನೇಕ ರೀತಿಯಲ್ಲಿ ಚಿತ್ರಹಿಂಸೆ ಕೊಡುತ್ತಿದ್ದರು. ಆ ಕಾರಣದಿಂದ ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಯಾವುದೇ ಕಷ್ಟ ಬರದೇ ಇರುವುದಕ್ಕಾಗಿ ನಾವು ಕೂಡ ಮನೆ ಮುಂದೆ ಹೋಲಿ ದಿನದಂದು ಚಿಕ್ಕದಾಗಿಯಾದರೂ ಬೆಂಕಿ ಹಚ್ಚಿರಬೇಕು. ಇದು ಮಾತ್ರವಲ್ಲದೆ ಪುಟ್ಟ ಮಕ್ಕಳಿಗೆ ಬೆಂಕಿಯಿಂದ ಯಾವುದೇ ಅಪಾಯ ನಡೆಯದೇ ಇರಲು, ಅವರಿಗೆ ಯಾವುದೇ ರೀತಿಯಾದ ದೃಷ್ಟಿ ತಾಕದೇ ಇರಲು ಕೂಡ ಹೋಲಿ ದಿನದಂದು ಮನೆ ಮುಂದೆ ಬೆಂಕಿ ಹಚ್ಚಬೇಕು. ಈ ಬೆಂಕಿ ಯಾವ ರೀತಿ ಹಚ್ಚಬೇಕು ಅಂದ್ರೆ ಕೆಲವು ಒಣ ಕಡ್ಡಿಗಳು ಹಾಗೂ ಹಸು ಸಗಣಿಯಿಂದ ತಯಾರಿಸಿದ ಬೆರಣಿಯನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಬೆಂಕಿ ಹಚ್ಚಬೇಕು. ಅದರ ನಂತರ ಮನೆಯವರೆಲ್ಲ ಅದರ ಸುತ್ತಲೂ 3 ಸಲ ಪ್ರದಕ್ಷಿಣೆ ಹಾಕಬೇಕು. ಬೆಂಕಿ ಆರಿದ ಮೇಲೆ ಬಂದ ಬೂದಿಯನ್ನು ಮನೆಯವರೆಲ್ಲ ಹಣೆಗೆ ಬೊಟ್ಟಿನಂತೆ ಇಟ್ಟುಕೊಳ್ಳಬೇಕು. ಈ ರೀತಿ ಮಾಡಿದರೆ 1 ವರ್ಷದ ಕಾಲ ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಬೆಂಕಿಯಿಂದ ಯಾವುದೇ ಅಪಾಯ ಸಂಭವಿಸುವುದಿಲ್ಲ. ಇನ್ನು ಬಾಡಿಗೆ ಮನೆಯವರಿಗೆ ಅಥವಾ ಅಪಾರ್ಟ್ಮೆಂಟ್ ವಾಸಿಗಳಿಗೆ ಈ ರೀತಿ ಬೆಂಕಿ ಮನೆ ಮುಂದೆ ಹಾಕೋ ಅವಕಾಶ ಇರಲ್ಲ. ಅಂತವರು ನಾಳೆ ಸಂಜೆ ಮನೆ ಮುಂದೆ 2 ದೀಪಗಳನ್ನು ತಪ್ಪದೆ ಹಚ್ಚಿಡಿ. ಪುಟ್ಟ ಕೃಷ್ಣನನ್ನು ಫಾಲ್ಗುಣ ಮಾಸದ ಪೌರ್ಣಮಿ ತಿಥಿಯಂದು ತೊಟ್ಟಿಲಿಗೆ ಹಾಕಲಾಯಿತು ಎಂದು ಪುರಾಣಗಳು ಹೇಳುತ್ತವೆ. ಈ ಸಂದರ್ಭವಾಗಿ ಪಶ್ಚಿಮ ಬೆಂಗಾಲ್ನಲ್ಲಿ ಹೋಲಿ ದಿನದಂದು ಪುಟ್ಟ ಕೃಷ್ಣನ ವಿಗ್ರಹವನ್ನು ತೊಟ್ಟಿಲಿನಲ್ಲಿ ಹಾಕಿ ಸಂಭ್ರಮಾಚರಣೆ ಮಾಡುತ್ತಾರೆ. ಹಾಗೆ ಫಾಲ್ಗುಣ ಹುಣ್ಣಿಮೆಯಂದು ಲಕ್ಷ್ಮೀ ದೇವಿ ಜನಿಸಿದ ಸಂದರ್ಭವಾಗಿ ಲಕ್ಷ್ಮೀ ಜಯಂತಿಯನ್ನು ಆಚರಿಸುತ್ತಾರೆ. ಪರಿಶುದ್ಧತೆ ಇಲ್ಲದಿರುವ ಪ್ರದೇಶಗಳು ಹಾಗೂ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಕಾಲಿಡುವುದಿಲ್ಲ. ಹಾಗಾಗಿ ನಾಳೆ ಸುಮ್ಮನೆ ಪೂಜೆ ಮಾಡಿ ಮುಗಿಸುವುದು ಮಾತ್ರವಲ್ಲದೆ ನೀವಿರುವ ಪ್ರದೇಶವನ್ನು ಕೂಡ ಶುಚಿಯಾಗಿ ಇಟ್ಟುಕೊಂಡಿರಬೇಕು. ಹಾಗೆ ನಾಳೆ ತಪ್ಪದೆ ಎಲ್ಲರೂ ಒಂದು ಕಲ್ಲುಪ್ಪು ಪ್ಯಾಕೆಟ್ ಅನ್ನು ಮನೆಗೆ ತಂದುಕೊಂಡರೆ ಅದೃಷ್ಟ ಬರುತ್ತದೆ. ಲಕ್ಷ್ಮೀ ದೇವಿ ಹಾಗೂ ಉಪ್ಪು ಎರಡೂ ಕೂಡ ಸಮುದ್ರದಲ್ಲಿ ಹುಟ್ಟಿರುವುದರಿಂದ ಲಕ್ಷ್ಮೀ ದೇವಿಗೆ ಕಲ್ಲುಪ್ಪು ಅಂದರೆ ತುಂಬಾ ಇಷ್ಟ. ನೀವು ಉಪ್ಪಿನಿಂದ ಮಾಡುವ ಎಲ್ಲಾ ಪರಿಹಾರಗಳು ಲಕ್ಷ್ಮೀ ದೇವಿಯನ್ನು ಇನ್ನಷ್ಟು ಹತ್ತಿರ ಮಾಡುತ್ತದೆ. ನಾಳೆ ಹೊಸದಾಗಿ 1 ಪ್ಯಾಕೆಟ್ ಕಲ್ಲುಪ್ಪನ್ನು ಮನೆಗೆ ತಂದು ಅದನ್ನು ದೇವರ ಮನೆಯಲ್ಲಿಟ್ಟು ಲಕ್ಷ್ಮೀ ದೇವಿಯ ಜೊತೆ ಅದನ್ನು ಕೂಡ ಪೂಜೆ ಮಾಡಿ. ಇದಕ್ಕಾಗಿ ನೀವು ಮೊದಲು ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಬೇಕು. ಅದರ ನಂತರ ದೇವಿ ಮುಂದೆ ಕೆಂಪು ಬಣ್ಣದ ದೀಪಗಳು
ಅಥವಾ ಸಾಧಾರಣವಾದ ಮಣ್ಣಿನ 2 ದೀಪಗಳು ತೆಗೆದುಕೊಂಡು ಒಂದೊಂದರಲ್ಲಿ 3 ಬತ್ತಿಗಳನ್ನಿಟ್ಟು ಹಸು ತುಪ್ಪದಿಂದ ದೀಪಾರಾಧನೆ ಮಾಡಿ ಧೂಪ ದೀಪ ನೈವೇದ್ಯ ಸಮರ್ಪಿಸಿ ದೇವಿಯನ್ನು ಮನಸಾರೆ ಭಕ್ತಿಯಿಂದ ಪೂಜಿಸಬೇಕು. ಹಾಲಿನಿಂದ ತಯಾರಿಸಿದ ಯಾವುದೇ ಪದಾರ್ಥವನ್ನು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಬಹುದು. ಈ ರೀತಿ ಪೂಜೆ ಮಾಡಿದ ನಂತರ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ದೇವಿಗೆ ಹೇಳಿಕೊಂಡರೆ ಖಂಡಿತ ಲಕ್ಷ್ಮೀದೇವಿ ಅದನ್ನು ಈಡೇರಿಸುತ್ತಾಳೆ. ಇನ್ನು ನಾಳೆ ಸ್ನಾನ ಮಾಡೋ ನೀರಿನಲ್ಲಿ 1 ಹಿಡಿ ಕಲ್ಲುಪ್ಪು ಹಾಗೂ 1 ಬೆಟ್ಟದ ನೆಲ್ಲಿಕಾಯಿಯನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸಿ ಅದನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು. ಒಂದು ವೇಳೆ ಬೆಟ್ಟದ ನೆಲ್ಲಿಕಾಯಿ ಸಿಗದಿದ್ದ ಪಕ್ಷದಲ್ಲಿ ನೆಲ್ಲಿಕಾಯಿ ಗಿಡದ ಕೆಲವು ಎಲೆಗಳನ್ನು ಕೂಡ ನೀವು ನೀರಿನಲ್ಲಿ ಹಾಕಿಕೊಂಡು ಸ್ನಾನ ಮಾಡಬಹುದು. ಈ ಚಿಕ್ಕ ಪರಿಹಾರ ಮಾಡುವುದರಿಂದ 1 ವರ್ಷದ ಕಾಲ ಯಾವುದೇ ಕಷ್ಟ ನಷ್ಟ ನೋವು ದುಃಖ ನಿಮಗೆ ಇರುವುದಿಲ್ಲ. ದರಿದ್ರ ದೇವತೆ ನಿಮ್ಮ ಆಸುಪಾಸಿಗೂ ಬರುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.